ಇವತ್ತು ಬೆಂಗಳೂರಿನ ಕಸದ ಬಗ್ಗೆ ಈಗಾಗಲೇ 198 ವಾರ್ಡು 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಲ್ಲೂ ನೋಡಿದ್ರು ಕಸದ ರಾಶಿ. ಇದನ್ನ ಈಗಾಗಲೇ ಕಸದ ರಾಶಿನ ತೆರವುಗೊಳಿಸಕ್ಕಾಗದೆ ಫ್ಲೈಓವರ್ಗಳ ಕೆಳಗಡೆ ಮತ್ತೆ ಪಾರ್ಕ್ಗಳಲ್ಲಿ ಎಲ್ಲೆಲ್ಲಿ ಜಾಗ ಸಿಗತ್ತೆ ಅಲ್ಲೆಲ್ಲ ಬೆಂಕಿ ಇಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಲ್ಲಿ ಸುಮಾರು ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಬೊಮ್ಮಾಯಿ ಅವರಿದ್ದಂಥ ಸಂದರ್ಭದಲ್ಲಿ ಕಸದ ಸಮಸ್ಯೆ ಏನೂ ಇರಲಿಲ್ಲ. ಈ ಕಳೆದ 2 ವರ್ಷಗಳಲ್ಲಿ ಕಸದ ಸಮಸ್ಯೆನೇ ಅಂತಲ್ಲ, ಗುಂಡಿಗಳಿರ್ಬೋದು, ಕಸದ ಸಮಸ್ಯೆ ಇರ್ಬೋದು, ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋದಿರ್ಬೋದು, ಗುತ್ತಿಗೆದಾರರು ಊರು ಬಿಟ್ಟು ಹೋಗಿರೋದಿರ್ಬೋದು, 1-2 ಅಲ್ಲ ಬೆಂಗಳೂರಲ್ಲಿ ಆಗ್ತಾ ಇರೋಂಥ ಸಮಸ್ಯೆಗಳು. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಜಾರ್ಜ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು, ರಾಮಲಿಂಗಾರೆಡ್ಡಿ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು, ಪರಮೇಶ್ವರ್ ಅವರು ಆಗಿದ್ದರು. ಈ ಮಟ್ಟಕ್ಕೆ ಬೆಂಗಳೂರು ಯಾವತ್ತೂ ಹೋಗಿರಲಿಲ್ಲ. ಈಗಂತೂ 2 ವರ್ಷದಲ್ಲಿ ಯಾರೂ ಸಹ ಜೀವನ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ. ಒಂದು ಕಡೆ ಟ್ರಾಫಿಕ್, ಬರೀ ಹೆಬ್ಬಾಳ ಜಂಕ್ಷನ್ 200 ಮೀಟ್ರ್ ಬ್ರಿಡ್ಜ್ ಮಾಡೋಕ್ಕೆ ಇವತ್ತಿಗೂ ಆಗ್ತಾ ಇಲ್ಲ. 2 ವರ್ಷದಿಂದ ಗುತ್ತಿಗೆದಾರನ ಕೇಳಿದ್ರೆ ನಮ್ಗೆ ಹಣ ಇಲ್ಲ, ನಾವು ಕೆಲಸ ಮಾಡಿಲ್ಲ ಅಂತಾರೆ. ಏರ್ಪೋರ್ಟ್ಗೆ ಹೋಗ್ಬೇಕು ಅಂದರೆ ಇವತ್ತು ಹೆಚ್ಚು ಕಮ್ಮಿ 2 ಅವರ್ ಹೆಬ್ಬಾಳ ಸಿಗ್ನಲಲ್ಲಿ ನಿಂತ್ಕೊಂಡು, ಇದನ್ನು ಕೇಳೋರು ಇಲ್ಲ, ಎಂಥದ್ದು ಇಲ್ಲ. ಒಟ್ಟಿನಲ್ಲಿ ಸರ್ಕಾರ ಇದೆ, ಅಧಿಕಾರ ನಡೆಸ್ತಾ ಇದೆ. ಇವತ್ತು ಬೆಂಗಳೂರಿನ ಕಸದ ಬಗ್ಗೆ ಈಗಾಗಲೇ 198 ವಾರ್ಡು 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಲ್ಲೂ ನೋಡಿದ್ರು ಕಸದ ರಾಶಿ. ಇದನ್ನ ಈಗಾಗಲೇ ಕಸದ ರಾಶಿನ ತೆರವುಗೊಳಿಸಕ್ಕಾಗದೆ ಫ್ಲೈಓವರ್ಗಳ ಕೆಳಗಡೆ ಮತ್ತೆ ಪಾರ್ಕ್ಗಳಲ್ಲಿ ಎಲ್ಲೆಲ್ಲಿ ಜಾಗ ಸಿಗತ್ತೆ ಅಲ್ಲೆಲ್ಲ ಬೆಂಕಿ ಇಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಲ್ಲಿ ಸುಮಾರು ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಬೊಮ್ಮಾಯಿ ಅವರಿದ್ದಂಥ ಸಂದರ್ಭದಲ್ಲಿ ಕಸದ ಸಮಸ್ಯೆ ಏನೂ ಇರಲಿಲ್ಲ. ಈ ಕಳೆದ 2 ವರ್ಷಗಳಲ್ಲಿ ಕಸದ ಸಮಸ್ಯೆನೇ ಅಂತಲ್ಲ, ಗುಂಡಿಗಳಿರ್ಬೋದು, ಕಸದ ಸಮಸ್ಯೆ ಇರ್ಬೋದು, ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋದಿರ್ಬೋದು, ಗುತ್ತಿಗೆದಾರರು ಊರು ಬಿಟ್ಟು ಹೋಗಿರೋದಿರ್ಬೋದು, 1-2 ಅಲ್ಲ ಬೆಂಗಳೂರಲ್ಲಿ ಆಗ್ತಾ ಇರೋಂಥ ಸಮಸ್ಯೆಗಳು. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಜಾರ್ಜ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು, ರಾಮಲಿಂಗಾರೆಡ್ಡಿ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು, ಪರಮೇಶ್ವರ್ ಅವರು ಆಗಿದ್ದರು. ಈ ಮಟ್ಟಕ್ಕೆ ಬೆಂಗಳೂರು ಯಾವತ್ತೂ ಹೋಗಿರಲಿಲ್ಲ. ಈಗಂತೂ 2 ವರ್ಷದಲ್ಲಿ ಯಾರೂ ಸಹ ಜೀವನ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ. ಒಂದು ಕಡೆ ಟ್ರಾಫಿಕ್, ಬರೀ ಹೆಬ್ಬಾಳ ಜಂಕ್ಷನ್ 200 ಮೀಟ್ರ್ ಬ್ರಿಡ್ಜ್ ಮಾಡೋಕ್ಕೆ ಇವತ್ತಿಗೂ ಆಗ್ತಾ ಇಲ್ಲ. 2 ವರ್ಷದಿಂದ ಗುತ್ತಿಗೆದಾರನ ಕೇಳಿದ್ರೆ ನಮ್ಗೆ ಹಣ ಇಲ್ಲ, ನಾವು ಕೆಲಸ ಮಾಡಿಲ್ಲ ಅಂತಾರೆ. ಏರ್ಪೋರ್ಟ್ಗೆ ಹೋಗ್ಬೇಕು ಅಂದರೆ ಇವತ್ತು ಹೆಚ್ಚು ಕಮ್ಮಿ 2 ಅವರ್ ಹೆಬ್ಬಾಳ ಸಿಗ್ನಲಲ್ಲಿ ನಿಂತ್ಕೊಂಡು, ಇದನ್ನು ಕೇಳೋರು ಇಲ್ಲ, ಎಂಥದ್ದು ಇಲ್ಲ. ಒಟ್ಟಿನಲ್ಲಿ ಸರ್ಕಾರ ಇದೆ, ಅಧಿಕಾರ ನಡೆಸ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.